ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್. ಉದ್ಯೋಗ ಖಾತ್ರಿ ಯೋಜನೆ ಪ್ರಗತಿ ಪರಿಶೀಲನೆ. ಪ್ರಗತಿ ಸಾಧಿಸಿದ ಸಹಾಯಕ ನಿರ್ದೇಶಕರಿಗೆ ಶೋಕಾಸ್ ನೀಡಲು ಸಿಇಒ ಈಶ್ವರ್ ಕುಮಾರ್ ಖಾಂದು ಸೂಚನೆ. ಸೆಪ್ಟೆಂಬರ್ 5ರಂದು ಬಸವ ಸಂಸ್ಕೃತಿ ಅಭಿಯಾನ ನಗರಕ್ಕೆ. ಎಲ್ಲಾ ಸಮುದಾಯದವರು ಭಾಗಿಯಾಗಿ. ಡಾಕ್ಟರ್ ಸಿದ್ದಲಿಂಗ ಸ್ವಾಮೀಜಿ. ಪರಿಶಿಷ್ಟ ಒಳ ಮೀಸಲಾತಿ ಹಂಚಿಕೆ ಅವೈಜ್ಞಾನಿಕ. ಗೊಂದಲ ನಿವಾರಿಸದಿದ್ದಲ್ಲಿ ಹೋರಾಟ. ರವೀಂದ್ರನಾಥ್ ಜಲ್ದಾರ್. ಸೆಪ್ಟೆಂಬರ್ 7ರಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ. ಭಾವಚಿತ್ರ ಮೆರವಣಿಗೆ. ಕಾಜನಗೌಡ. ಎಸ್ಸಿಪಿ ಡಿಎಸ್ಪಿ ಅನುದಾನ ಗ್ಯಾರಂಟಿ ಯೋಜನೆಗೆ ಬಳಸಿಕೊಂಡ ಸರ್ಕಾರ. ದಲಿತರ ಹಣ ಕಳ್ಳತನ. ಮೋಹನ್ ರಾಜ್ ಆರೋಪ. ಮತ್ತು ಜಸ್ಕಾಂ ಡಬಲಿ ಗಾಯತ್ರಿ ಕೊಲೆ ಆರೋಪ. ವಾಹನ ಚಾಲಕನ ವಿರುದ್ಧ ಕೇಸ್ ದಾಖಲು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕಡಿಮೆ ಪ್ರಗತಿ ಸಾಧಿಸಿದ ಆಯಾ ತಾಲೂಕು ಎಡಿಗಳಿಗೆ ಶೋಕಾಸ್ ನೋಟಿಸ್ ನೀಡಬೇಕು. ಜೊತೆಗೆ ಪಿಡಿಒ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೊಂದಿಗೆ ಆಯಾ ತಾಲೂಕು ಪಂಚಾಯತ್ ಇಒಗಳು ಪ್ರತಿ ವಾರ ಸಮನ್ವಯ ಸಭೆ ನಡೆಸಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಖಾಂದು ಹೇಳಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ತಾಲೂಕು ಪಂಚಾಯತ್ ಇಒಗಳೊಂದಿಗೆ ನರೇಗಾ ಯೋಜನೆಯ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದರು. ತೋಟಗಾರಿಕೆ ಇಲಾಖೆಗೆ ಸಂಬಂಧಿಸಿದಂತೆ ಜಿಲ್ಲೆಯಲ್ಲಿ ಒಟ್ಟು 1,77,208 ಪ್ರಗತಿ ಗುರಿ ಇದ್ದು, ಆದರೆ ಕಳೆದ ತಿಂಗಳು ಕೇವಲ 5,245 ಪ್ರಗತಿ ಗುರಿಯನ್ನ ಸಾಧಿಸಲಾಗಿದೆ. ಪ್ರಸ್ತುತ ಮಾಹೆಯಲ್ಲಿ 16,723 ಕಾಮಗಾರಿಗಳನ್ನ ಪೂರ್ಣಗೊಳಿಸಲಾಗಿದ್ದು, ರಾಯಚೂರು, ಮಾನ್ವಿ ಹಾಗೂ ದೇವದುರ್ಗ ಎಡಿಗಳು ಪ್ರಗತಿ ಸಾಧಿಸಿದ ಕಾರಣ ಈ ತಾಲೂಕುಗಳ ನರೇಗಾ ಎಡಿಗಳಿಗೆ ಕಾರಣ ಕೇಳಿ ನೋಟಿಸ್ ನೀಡುವಂತೆ ಸೂಚಿಸಿದರು. ಕೇವಲ ನೋಟಿಸ್ ಮಾತ್ರವಲ್ಲದೆ ನಿಧಾನಗತಿಯಲ್ಲಿ ಪ್ರಗತಿ ಸಾಧಿಸಿದ ಮತ್ತು ಪ್ರಗತಿಯಲ್ಲಿ ಹಿಂದುಳಿದ ಅಧಿಕಾರಿಗಳಿಗೆ ದಂಡ ವಿಧಿಸುವ ಅವಕಾಶವೂ ಇದ್ದು, ಅಧಿಕಾರಿಗಳು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಬಾಕಿ ಇರುವ ಕಾಮಗಾರಿಗಳನ್ನ ಶೀಘ್ರವೇ ಪೂರ್ಣಗೊಳಿಸಬೇಕು ಎಂದು ಎಚ್ಚರಿಕೆ ನೀಡಿದರು. ಆಯಾ ತಾಲೂಕು ಪಂಚಾಯತ್ ಇಒಗಳು ಸಂಬಂಧಪಟ್ಟ ಇಲಾಖೆಗಳ ಸಹಾಯಕ ನಿರ್ದೇಶಕರುಗಳೊಂದಿಗೆ ಸಮನ್ವಯ ಸಭೆ ಮಾಡಲೇಬೇಕಾಗುತ್ತದೆ. ನಮ್ಮ ಜಿಲ್ಲೆಯಲ್ಲಿ ನೀರು, ಪರಿಸರದ ಸಮಸ್ಯೆ ಇದೆ. ಹಾಗಾಗಿ ತೋಟಗಾರಿಕೆಯಲ್ಲಿ ಹೆಚ್ಚಿನ ಕೆಲಸಗಳು ಆಗಬೇಕು. ನರ್ಸರಿ ಬಹಳ ಕಡಿಮೆ ಇದೆ. ನರ್ಸರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಎಂದರು. ನರೇಗಾದಲ್ಲಿ ಬಾಕಿ ಇರುವ ಕಾಮಗಾರಿಗಳನ್ನ ಪೂರ್ಣಗೊಳಿಸಬೇಕು. ಪ್ರತಿ ವಾರ ಸಭೆಗಳನ್ನ ನಡೆಸಬೇಕು. ಹೆಸರಿಗಷ್ಟೇ ಸಭೆಗಳಾಗಬಾರದು. ಪಿಡಿಒಗಳು ಮೇಜರ್ ಪ್ಯಾರಾಗಳನ್ನ ಕ್ಲಿಯರ್ ಮಾಡುತ್ತಿಲ್ಲ. ಇಒಗಳು ಕೂಡ ಸರಿಯಾಗಿ ಗಮನ ಹರಿಸುತ್ತಿಲ್ಲ. ಅವರಿಗೂ ಜವಾಬ್ದಾರಿ ಇರಬೇಕು. ಮುಂದಿನ ಸಭೆಯಲ್ಲಿ ಯೋಜನಾಬದ್ಧವಾಗಿ ಪ್ಯಾರಾಗಳನ್ನ ಕ್ಲಿಯರ್ ಮಾಡಬೇಕು ಎಂದರು. ರಾಯಚೂರು, ಮಾನ್ವಿ ಮತ್ತು ಮಸ್ಕಿ ವಲಯ ಅರಣ್ಯಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಪ್ರಗತಿ ಸಾಧಿಸಲು ಕ್ರಮ ವಹಿಸಬೇಕು. ರೇಷ್ಮೆ ಇಲಾಖೆಯಲ್ಲಿ ಮಸ್ಕಿಯಲ್ಲಿ ಶೂನ್ಯ ಪ್ರಗತಿ ಸಾಧಿಸಲಾಗಿದೆ. ಈ ತಿಂಗಳ ಅಂತ್ಯದಲ್ಲಿ ಪ್ರಗತಿ ಸಾಧಿಸಿ ವರದಿ ಸಲ್ಲಿಸಬೇಕು ಎಂದರು. ಕೃಷಿ ಇಲಾಖೆಗೆ ಸಂಬಂಧಿಸಿದಂತೆ ಲಿಂಗಸುಗೂರು ತಾಲೂಕಿನಲ್ಲಿ ನರೇಗಾ ಯೋಜನೆಯನ್ನು ಹಾಳು ಮಾಡಿದ್ದಾರೆ. ಫಲಾನುಭವಿಗಳಿಗೆ ಯೋಜನೆ ಮುಟ್ಟಿಸಿಲ್ಲ. ಕೃಷಿ ಇಲಾಖೆಯ ಎಒಗಳು ನರೇಗಾ ಯೋಜನೆಯನ್ನ ಹಾಳು ಮಾಡಿದ್ದಾರೆ. ಕೂಡಲೇ ಕ್ರಮ ವಹಿಸಬೇಕು. ಕಠಿಣ ಕ್ರಮ ಜರುಗಿಸಬೇಕು. ರೈತರಿಗೆ ಯೋಜನೆಗಳನ್ನ ತಲುಪಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಗಂಭೀರ ಕ್ರಮವಾಗಬೇಕು. ಶೂನ್ಯ ಪ್ರಗತಿ ಸಾಧಿಸಿದ ಹಾಗೂ ನರೇಗಾ ಯೋಜನೆಯನ್ನ ಹಾಳು ಮಾಡಿದ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರ ಮೇಲೆ ಕ್ರಮ ಕೈಗೊಳ್ಳಲು ಜೆಡಿಗಳಿಗೆ ನಿರ್ದೇಶಿಸಲಾಗಿದೆ. ಅವರಿಗೆ ದಂಡ ವಿಧಿಸಬೇಕು. ಕ್ರಮ ಮಾಡಿದ ಕುರಿತು ವರದಿ ಸಲ್ಲಿಸಬೇಕು. ಲಿಂಗಸೂಗೂರಿನಲ್ಲಿ ರೈತರಿಗೆ ನರೇಗಾ ಯೋಜನೆ ಸಮರ್ಪಕವಾಗಿ ಸಿಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಿಸಿದಂತೆ ಜಿಲ್ಲೆಯಲ್ಲಿ 29 ಕಾಮಗಾರಿಗಳು ಪ್ರಗತಿ ಹಂತದಲ್ಲಿದ್ದು, ಮುಂದಿನ ಸಭೆಯೊಳಗೆ ಪೂರ್ಣಗೊಳ್ಳಬೇಕು. ಸಿಂಧನೂರು ತಾಲೂಕಿನ ಗುಂಜಳ್ಳಿಯಲ್ಲಿ 1 ಕಾಮಗಾರಿಯೂ ಪೂರ್ಣಗೊಂಡಿಲ್ಲ. ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕೆಂದು ತಿಳಿಸಿದರು. ಏನೇನು ಮಾಡಿದ ಬಿಫೋರ್ ಕಮಿಂಗ್ ಟು ನೆಕ್ಸ್ಟ್ ಮೀಟಿಂಗ್ ಒಂದು ವಾರ ಹಿಂದೆ ನಿಮ್ಮದು ಒಂದು ಪಾಲನಾ ವರದಿ ನಮ್ಮ ಕೌನ್ಸಿಲ್ ಸೆಕ್ಷನ್ ಡಿಎಸ್ ಅವರೇ ಇನ್ನು ಮುಂದೆ ನೀವು ಇದು ನೋಡಬೇಕಾಗತ್ತೆ. ನಿಮ್ಮ ಎಸ್ ಎಲ್ಲಿದ್ದಾರೆ, ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಪ್ಲೀಸ್ ಫಾಲೋ ಇಟ್ ಅಪ್ ವಿತ್ ಆಲ್ ದ ಇಒಸ್. ನೀವು ನಿಮ್ಮ ಯಾರಿದ್ದಾರೆ ಕನ್ಸರ್ನ್ ಕೌನ್ಸಿಲ್ ಸೆಕ್ಷನ್ ಮುಖಾಂತರ ರಿಪೋರ್ಟ್ ತಗೊಳ್ಳಿ. ಬಿಫೋರ್ ಸ್ಟಾರ್ಟಿಂಗ್ ಆಫ್ ದ ಮೀಟಿಂಗ್ ನಾವು ಫಸ್ಟ್ ಒಂದು ಪಾಲನಾ ವರದಿ ಮಾಡೋಣ, ಚೆಕ್ ಮಾಡೋಣ. ಅದು ದೊಡ್ಡ ಇರೋದಿಲ್ಲ. ನೀವೇ ನಾವು ಜನರಲ್ ಆಗಿ ಎಲ್ಲಾ ವಿಷಯ ರಿವ್ಯೂ ಮಾಡ್ತೀವಿ, ಬಟ್ ದೇರ್ ಆರ್ ಫ್ಯೂ ಇನ್ಸ್ಟ್ರಕ್ಷನ್ಸ್ ಆಲ್ ಆಫ್ ಅಸ್ ಗಿವ್. ಅದು ಸ್ವಲ್ಪ ಅದರಲ್ಲಿ ಇರಲಿ, ಸೋ ದಟ್ ಇಟ್ ವಿಲ್ ಬಿ ಈಸಿ ಟು ಫಾಲೋ ಇಟ್. ಮತ್ತು ಅಕೌಂಟ್ಸ್ ನಲ್ಲಿ ಏನಾದ್ರು ಇಶ್ಯೂಸ್ ದೇವದುರ್ಗ 1,944 ಪ್ಯಾರಾ ಇದೆ. ಬರೀ 7 ಪ್ಯಾರಾ ಮಾತ್ರ ನೀವು ಮಾಡಿದಿರಿ. ಅಂಡ್ ದಿಸ್ ಇಸ್ ಪ್ರೋಗ್ರೆಸ್ ಆಫ್ ಲಾಸ್ಟ್ 1 ಅದೇ ನೆಕ್ಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ 1 ಮಂತ್ ಮಂತ್ಲಿ ರಿವ್ಯೂ ತಗೊಳ್ಳಿ. ವಾಟ್ ಇಸ್ ದ ಡಿಫರೆನ್ಸ್ ಇನ್ 1 ಮಂತ್ ನಮ್ಮೆಲ್ಲ ಲಾಸ್ಟ್ ಮೀಟಿಂಗ್ ಈ ಮೀಟಿಂಗ್ ಒಳಗಡೆ, ಸೋ ದಟ್ ಅದು ಗೊತ್ತಾಗುತ್ತೆ ಯಾಕೆ ಪ್ರೋಗ್ರೆಸ್ ಆಗ್ತಿಲ್ಲ. ಸರಿಪಡಿಸಿ ಮತ್ತೆ ಕಂಪ್ಲೈಂಟ್ಸ್ ಮಾಡಿ. ಅವರು ಏನ್ ಮಿಸ್ಟೇಕ್ ಇದೆ ಮಾಡ್ತಾರೆ. ಅವರು ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ದು ಆಗ್ತಾ ಇಲ್ಲ ಅಂತ ನೀವು ಹೇಗೆ ಹೇಳ್ತಾ ಇದ್ದಾರೆ?
ಒಂದು 5 ವರ್ಷದಿಂದ ನಮಸ್ತೆ ಸರ್ ಆಕ್ಚುಲಿ 39 ಪ್ಯಾರಾ ಇದೆ, 30th ಪ್ಯಾರಾನಲ್ಲಿ ಈ ತರ ಸಮಸ್ಯೆ ಇದೆ ನೀವು ಹೇಳ್ತಾ ಇದ್ದೀರಿ. 2 ಕೋಟಿ ಸರ್, 2,41,55,000 ರಿಟರ್ನ್ ಮಾಡಿದ್ವಿ ಸರ್ ಫಂಡ್ ನಾವು ಗೌರ್ಮೆಂಟ್ಗೆ. ಆರ್ಜಿ ಅದು ನೀವು ಕಂಪ್ಲೈಂಟ್ ಮಾಡಿ ರ್ಯಾಕಿಂಗ್ ಅಲ್ಲಿ ಕೊಡಿ ಅವ್ರಿಗೆ. ಲಾಸ್ಟ್ ಟೈಮ್ ಆಡಿಟ್ ಇವರು ಬಂದಿದ್ದಾಗ ನಾವು ಒಂದು ಪಾಸ್ ಇಟ್ ಕೊಟ್ಟಾಗ ಎಷ್ಟಿದೆ? 39 ಪ್ಯಾರಾನಲ್ಲಿ ಸಿ ಕ್ಯಾಟಗರಿ ಪ್ಯಾರಾ ಎಷ್ಟಿದೆ ಸರ್ ಸರ್ ನಿಮ್ಮ ಹೆಸರು? ಹೆಸರು ಅಯ್ಯಪ್ಪ ಸರ್. ಅಯ್ಯಪ್ಪ, ಯಾವ ಬ್ಯಾಚ್? ಸರ್ ಪಿ ಡಿ ಒ ಯಾವ ಬ್ಯಾಚ್ ಅದೇ ಸರ್. ಆಕ್ಚುಲಿ ಎಸ್ ಡಿ ಎಸ್ ಸರ್ ಅನ್ನು ದೇವ್ರಿಗೆ ಗೊತ್ತಾಗ ಎಸ್ ಡಿ ಎಸ್ ಸರ್ ಪಿ ಡಿ ಒ ಚಾರ್ಜ್ ಕೊಟ್ಟಿದ್ದಾರೆ. ಸರಿ ಅಯ್ಯಪ್ಪ ಅವರೇ, ಎಸ್ ಸರ್. ನನ್ನ ಕ್ವಶನ್ ತುಂಬಾ ಸಿಂಪಲ್ ಇದೆ. ಸರ್ ಅರ್ಥ ಆಗ್ತಾ ಇಲ್ಲ ಸರ್ ಕ್ವಶನ್ ನಿಮಗೆ? ಅರ್ಥ ಆಗ್ತಾ ಇಲ್ಲ? ಸರ್ ಹೇಳಿ ಸರ್. 39 ನಲ್ಲಿ ಕ್ಯಾಟಗರಿ ಇರುತ್ತೆ ಅಲ್ಲ, ಯಾರು ಎನಿ ಪಿ ಡಿ ಒ ಅಂತ ಎ ಬಿ ಸಿ ಕ್ಯಾಟಗರಿ ಇರುತ್ತೆ ಇಲ್ಲ? ಯಾರಿಗೆ ಮಾಹಿತಿ ಇದೆಯಾ? ಇಲ್ಲ ಯಾರಿಗೆ ಮಾಹಿತಿ ಸ್ವಲ್ಪ ಹೇಳಿ, ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ. ಅವರು ಹೊಸ ಇದ್ದಾರೆ, ಅವ್ರಿಗೆ ಮಾಹಿತಿ ಇಲ್ಲ. ಎನಿ ಎಕ್ಸ್ಪೀರಿಯನ್ಸ್ ಪಿ ಡಿ ಒ ನಮ್ಮಲ್ಲಿ ಪಂಚಾಯತ್ ವ್ಯಾಪ್ತಿಗೆ ಮೊಬೈಲ್ ಟವರ್ಸ್ ಬರ್ತವೆ ಸರ್. ಫಾರ್ ಆನಮ್ 12,000 ಆಮೇಲೆ ಟ್ಯಾಕ್ಸ್ ಅಂತ ತಗೊಳ್ತೀವಲ್ಲ ಸರ್, ಅಲ್ಲಿ 24% ಸೆಸ್ ಅನ್ನ ಸರ್ ಅದು ಬರ್ತದೆ ಸರ್. ಆಮೇಲೆ ನಾವು ಆಯ್ತು ಅಂದ್ರೆ ಹೇಗೆ ಏನ್ ಅದು ಕಂಪ್ಲೈ ಹೇಗೆ ಮಾಡ್ತೀರಾ? ಮೇಲೆ ಅದಕ್ಕೆ 24% ಸೆಸ್ ಇರ್ತದೆ ಸರ್. ಆ ಸೆಸ್ ಅನ್ನ ಕಲೆಕ್ಟ್ ಮಾಡಲ್ಲ ಅಥವಾ ಏನಾದ್ರು? ಸರಿ ಸರಿ. ಸಿ ಪ್ಯಾರಾ ಸಿ ಪ್ಯಾರಾಮೀಟರ್ಸ್ ಇದು ಸರ್, ಅದು ರಿಕವರಿ ಇದು ಸ್ವಲ್ಪ ಮಿಸ್ ಆಯ್ತು ಸರ್. ಅದು ಏ ಕಾಲದಲ್ಲಿ ಕಟ್ತಾರೆ ಸರ್. ಈ ಕಾಲದಲ್ಲಿ ಏನ್ ಬರೀತಾರೆ ಅಂದ್ರೆ ನೀವು ಮೇಜರ್ ಅದಕ್ಕೆ ಮುಚ್ಚನೇ ಇರೋದಿಲ್ಲ, ಅದಕ್ಕೆ ಬೇಜಾರ್ ಆಕ್ಷನ್ ಸರ್. ಬೇಜಾರ್ ಆಕ್ಷನ್ ರಿಕವರಿ ಸರ್ ಕನ್ಸಿಡರ್ಡ್ ಇನ್ ಎ ಪ್ಯಾರಾ ಸರ್. ಸಫಿಷಿಯಂಟ್ ಬೇರೆ ಬೇರೆ ಪ್ರೊಸೀಜರ್ ಸರ್. ಇದು ಸರ್ 2018 ಇಂದ ಸಿ ಪ್ಯಾರಾ ಎಲ್ಲಿ ಮೆನ್ಷನ್ ಮಾಡಿ ಸರ್. ಅಲ್ಲಿ ಎ ಬಿ ಎ ಪ್ಲಸ್ ಬಿ ಸರ್ ಒಂದು ಅಬ್ಜೆಕ್ಷನ್ ಆಕ್ಷೇಪಣೆ ಇದು ಅಂತ ಕೊಟ್ಟಿದ್ರು ಸರ್. ಆಕ್ಷೇಪಣೆ ಖಂಡಿಕೆಗಳು ಮತ್ತು ಹೊಸದಾಗಿ ಖಂಡಿಕೆಗಳಂತೆ ಸರ್ ಕೇಳ್ತಾ ಇದ್ದೀನಿ ಅಂತ. ನಾವು ಮೋಸ್ಟ್ ಆಫ್ ಯು ಆರ್ ವರ್ಕಿಂಗ್ ಫ್ರಮ್ ಸೋ ಮೆನಿ ಇಯರ್ಸ್, ಕ್ಲಾರಿಟಿ ಇಲ್ಲ. ದಟ್ ಈಸ್ ದ ಮೇಜರ್ ರೀಸನ್ ನನ್ನ ಪ್ರಕಾರ ಯಾಕೆ ಪೆಂಡಿಂಗ್ ಇದೆ ನಿಮ್ಮೆಲ್ಲರದು ಇರಬಹುದು. ಬಟ್ ಸ್ಟಿಲ್ ಬಿ ಇದ್ರು ಕೂಡ ಬಿ ಅವರಿಗೆ ಸಂಸ್ಥೆ ದೀಸ್ ಆರ್ ದ ಮೈನರ್ ಅಂಡ್ ಮಿಡಿಲ್ ಲೆವೆಲ್ ಆಫ್ ಇಶ್ಯೂಸ್. ಅದು ಕೂತ್ಕೊಂಡು ಸ್ವಲ್ಪ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸಂಬಂಧಪಟ್ಟ ಪಿ ಡಿ ಒ ಇಲ್ಲ ಬೇರೆ ಪಂಚಾಯತ್ ಅಲ್ಲಿ ಇದ್ದಾಗ ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡಿ ರಿಸಾಲ್ವ್ ಮಾಡಿಸಿ. ಎ ಪ್ಯಾರಾಜ್ ಆಲ್ಸೋ ನೀವು ಹೇಳಿದಾಗ ಡಾಕ್ಯುಮೆಂಟ್ ಎಲ್ಲ ಇದ್ರೆ ಪ್ರೊಡ್ಯೂಸ್ ಮಾಡಿ. ಇಫ್ ದ ಕಮಿಟಿ ಇಸ್ ಅಕ್ಸೆಪ್ಟಿಂಗ್ ಓಕೆ, ಅಥವಾ ರಿಕವರಿ ಹಾಕ್ತಾರೆ, ರಿಕವರಿ ಬೇಸಿಸ್ ಮೇಲೆ ಏನ್ ದೊಡ್ಡ ಕ್ರಮ ಆಗ್ಬೇಕಾಗಿ ರಿಕವರಿ ಪಟಾಪಟ್ ಮಾಡ್ಬೇಕಾಗತ್ತೆ. ಅದರ್ವೈಸ್ ಡಿಸಿಪ್ಲಿನರಿ ಆಕ್ಷನ್ ಸ್ಟಾರ್ಟ್ ಆಗ್ತದೆ. ದಟ್ ಈಸ್ ದ ಓನ್ಲಿ ಸೊಲ್ಯೂಷನ್. ಅದು ಬಿಟ್ಟು ನೀವು ಡಿಲೇ ಮಾಡ್ತೀರಾ, ನಾವು ಏನು ಮಾಡಲ್ಲ, ನಾವು ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗ್ತೀವಿ, ನೆಕ್ಸ್ಟ್ ಅವರು ನೋಡ್ತಾರ ಅಂತ ಎಲ್ಲ ಆಗಲ್ಲ. ಇಟ್ ವಿಲ್ ಕಮ್ ಬ್ಯಾಕ್ ಟು ಆಲ್ ಆಫ್ ಯು. ಎಲ್ಲರೂ ಎಲ್ಲಿ ಎಲ್ಲಿ ಕೆಲಸ ಮಾಡ್ತೀವಿ ನೆಕ್ಸ್ಟ್ ಆಡಿಟ್ ನಲ್ಲಿ ಆ ಪಂಚಾಯತ್ ನಿಮ್ಮ ಪಂಚಾಯತ್ ಈಗ 7 ಮಂತ್ ಆಗಿದೆಲ್ಲ. ಆಫ್ಟರ್ ನೆಕ್ಸ್ಟ್ ಆಡಿಟ್ ನಲ್ಲಿ ನಿಮ್ಮಲ್ಲಿ ಪೀರಿಯಡ್ ತುಂಬಾ ಪೈರ ಬರುತ್ತೆ. ನಿಮ್ ನೆಕ್ಸ್ಟ್ ಅವರು ಬಂದ ಪೆಂಡಿಂಗ್ ಇಟ್ತಾರೆ, ಅವಾಗ ನಿಮ್ಗೆ ಕಷ್ಟ ಆಗ್ತದೆ. ಕ್ಲಿಯರ್ ಆಲ್ ದೋಸ್ ಥಿಂಗ್ಸ್. ನಿಮ್ದು ನಿಮ್ ಪ್ರೆಡಿಸೆಸರ್ದು ಯಾರ ಪೆಂಡೆನ್ಸಿ ಇರಲಿ ಎಲ್ಲ ವಿದಿನ್ ಟೈಮ್ ಕ್ಲಿಯರ್ ಆಗಬೇಕು. ಮೈ ರಿಕ್ವೆಸ್ಟ್ ಟು ಆಲ್ ದ ಯೂರೋಸ್ ಇಸ್, ನೀವು ನಿಮ್ಮ ಎವ್ರಿ ಮಂತ್ ಎವ್ರಿ 15 ಡೇಸ್ ನಿಮ್ಗೆ ಏನಿವೆ ಮೀಟಿಂಗ್ ಮಾಡಬೇಕಾಗತ್ತೆ. ಎವ್ರಿ ವೀಕ್ ನಮ್ ಕಡಿಮೆ ಪರ ಆಯ್ತು, ನಾವು ಎವ್ರಿ 15 ಡೇಸ್ ಮಾಡ್ತಾ ಇದ್ದೇವೆ. ಎವ್ರಿ ವೀಕ್ ನೀವು ಮಾಡ್ಬೇಕಾಗುತ್ತೆ, ಮಾಡ್ತಾ ಇದ್ದೀರಿ. ಬಟ್ ಜಸ್ಟ್ ಫಾರ್ ದ ನೇಮ್ ಸೆಟ್ ತರ ಮೀಟಿಂಗ್ ಆಗಬಾರ್ದು. ಮೀಟಿಂಗ್ ನಲ್ಲಿ ಮ್ಯಾಕ್ಸಿಮಮ್ ಪರ ಟ್ರೈ ಮಾಡಿ ಸಾಲ್ವ್ ಮಾಡ್ಲಿಕ್ಕೆ. ಎಸ್ಪೆಷಲಿ ಬಿ ಸಿ ಎಲ್ಲ ಮ್ಯಾಕ್ಸಿಮಮ್ ನೀವು ಮೇಜರ್ ಆಗಿ ಡಾಕ್ಯುಮೆಂಟ್ ತಗೊಂಡು ಸಾಲ್ವ್ ಮಾಡಿ. ಅಂಡ್ ಆಲ್ ದ ಪಿ ಡಿ ಒಸ್ ಎಲ್ಲಿ ಎಲ್ಲಿ ಮೈನರ್ ಸಿಗ್ನೇಚರ್ ಇಲ್ಲ ಅಥವಾ ಡೈರೆಕ್ಟ್ ಡಾಕ್ಯುಮೆಂಟ್ಸ್ ಇಲ್ಲ ಎಲ್ಲ ತಗೊಂಡು ಬಂದು ಪ್ರೊಡ್ಯೂಸ್ ಮಾಡಿ. ನಿಮ್ಗೆ ಹೆಲ್ಪ್ ಆಗ್ತದೆ. ಲೆಸರ್ ದ ಪರ ದ ಲೆಸ್ ಹೆಡೆಕ್ ಫಾರ್ ಯು. ನೋಡಿ, ನನ್ ಆಫ್ ಯು ಹ್ಯಾಸ್ ನಾವು 1 by 1 ನೋಡಿದಾಗ ಬರೀ 1 2 3 4 ಅಷ್ಟೇ ಮಾತ್ರ ಪ್ಯಾರಾ ಕ್ಲಿಯರ್ ಆಗಿದೆ. ನನ್ ಆಫ್ ದ ಪಿ ಡಿ ಒ ಹ್ಯಾವ್ ಕ್ಲಿಯರ್ ಮೇಜರ್ ಪ್ಯಾರಾಸ್. ಅಪ್ರಿಶಿಯೇಟ್ ಒನ್ ಪಿ ಡಿ ಒ ಆಲ್ಸೋ. ಇವರು ಚೆನ್ನಾಗಿ ಮಾಡಿದಂತ ನಾವು ಹೇಳಲಿಕ್ಕೆ ಕೂಡ ಇಲ್ಲ. 3 4 5 ಅಂತ ಮ್ಯಾಕ್ಸಿಮಮ್ ಮಾತ್ರ ಇದೆ. ಇಟ್ ಮೀನ್ಸ್ ಇಒಸ್ ಕಡೆಯಿಂದ ಕೂಡ ಸ್ವಲ್ಪ ಸರಿಯಾಗಿ ಫಾಲೋ ಅಪ್ ಆಗ್ತಾ ಇಲ್ಲ. ಇದು ಎಲ್ಲ ಇಒಸ್ ನೋಡ್ತಾರೆ ಮತ್ತು ಅಕೌಂಟ್ ಆಫೀಸರ್ ನೋಡ್ತಾರೆ. ಅಕೌಂಟ್ ಆಫೀಸರ್ ಬಂದಿದ್ದಾರೆ ಇವತ್ತು. ನೆಕ್ಸ್ಟ್ ಮೀಟಿಂಗ್ ಮಾಡಿ ಅದ್ರಲ್ಲಿ ನಿಮ್ಗೆ ಸರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಯಾವ ಪಂಚಾಯತ್ನಿಂದ, ಯು ಹ್ಯಾವ್ ಟು ಟೇಕ್ ಆಕ್ಷನ್ ಪ್ರಪೋಸ್ ಮಾಡಬೇಕಾಗುತ್ತೆ. ಅದರ್ವೈಸ್ ನಾವು ನಮ್ಮಿಂದ ಸ್ಟಾರ್ಟ್ ಮಾಡ್ತೀವಿ. ಐ ಡೋಂಟ್ ವಾಂಟ್ ಟು ಡೂ ದಟ್. ಅದಕ್ಕೆ ಹೇಳ್ತಾ ಇದ್ದೀನಿ, ಇನ್ ನೆಕ್ಸ್ಟ್ ಮೀಟಿಂಗ್ ಸ್ವಲ್ಪ ಸರಿಯಾಗಿ ಪ್ಲಾನ್ ಮಾಡಿ. ಮ್ಯಾಕ್ಸಿಮಮ್ ಸ್ಮಾಲ್ ಎಲ್ಲ ಪ್ಯಾರಾ ಏನಿದೆ ನೀವು ಎಲ್ಲ ಡಾಕ್ಯುಮೆಂಟ್ ಆಲ್ ದ ಪಿ ಡಿ ಒಸ್ ಮಸ್ಟ್ ಸಬ್ಮಿಟ್ ದ ಡಾಕ್ಯುಮೆಂಟ್. ಅಂಡ್ ಇಒಸ್ಗಳು ಸ್ವಲ್ಪ ನಿಮ್ಮ ಲೆವೆಲ್ ಅಲ್ಲಿ ನಿಮ್ಮ ಟೀಮ್ ಜೊತೆಗೆ ಮಾತಾಡಿಸ್ಕೊಂಡು ಏನ್ ಪ್ಯಾರಾ ಕ್ಲಿಯರ್ ಈಸಿ ಮೈನರ್ ಪ್ಯಾರಾ ಇದ್ರೆ ಅದು ಕ್ಲಿಯರ್ ಮಾಡಿ. ಬೇರೆ ರಿಕವರೀಸ್ ಆದ್ರೆ ರಿಕವರಿ ಪ್ರಪೋಸ್ ಮಿಷನ್ ಮೋಡ್ ಅಲ್ಲಿ ತಗೊಳ್ಳಿ. ಇದು ನಿಮ್ಮ ಇವತ್ತು ಮೀಟಿಂಗ್ ಫಸ್ಟ್ ಅಸೈನ್ಮೆಂಟ್ ಬೇಕಾಗಿದ್ದು ತಗೊಳ್ಳಿ. ನಮ್ಮ ಪ್ರೊಸೀಡಿಂಗ್ ನಲ್ಲಿ ಕೌನ್ಸಿಲ್ ಸೆಕ್ಷನ್ ಯಾರಿದ್ದಾರೆ ವೀರೇಶ್ ನೋಟ್ ಮಾಡಿ ಅದು ಪಾಲನಾ ವರದಿ ನಮಗೆ ಬೇಕಾಗತ್ತೆ.
ಇದರಲ್ಲಿ ಇವಾಗಲೂ ಸ್ವಲ್ಪ ಪಂಚಾಯತ್ ರಾಜ್ ಎಷ್ಟು ಆಗಿದೆ ಸ್ವಲ್ಪ ಒಂದು ಡೇಟಾ ಕೊಡಿ ನೆಕ್ಸ್ಟ್ ಟೈಮ್ ಮೀಟಿಂಗ್ ಅಲ್ಲಿ ನಾವು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಆರ್ ಸಿದ್ದಪ್ಪ ಪೂಜಾರಿ, ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಣಿ, ಮುಖ್ಯ ಯೋಜನಾ ನಿರ್ದೇಶಕ ಶರಣಬಸವ, ಮುಖ್ಯ ಲೆಕ್ಕಾಧಿಕಾರಿ ವಿಜಯಶಂಕರ್ ಸೇರಿದಂತೆ ವಿವಿಧ ತಾಲೂಕುಗಳ ಇಒ, ಗ್ರಾಮ ಪಂಚಾಯತ್ ಪಿಡಿಒಗಳು ಉಪಸ್ಥಿತರಿದ್ದರು. ಲಿಂಗಾಯತ್ ಮಠಾಧಿಪತಿಗಳ ಒಕ್ಕೂಟದಿಂದ ಸೆಪ್ಟೆಂಬರ್ 1 ರಿಂದ ಅಕ್ಟೋಬರ್ 1 ರವರೆಗೆ ರಾಜ್ಯಾದ್ಯಂತ ಬಸವ ಸಂಸ್ಕೃತಿ ಅಭಿಯಾನ ಆಯೋಜಿಸಲಾಗಿದ್ದು, ಸೆಪ್ಟೆಂಬರ್ 5 ರಂದು ಅಭಿಯಾನ ನಗರಕ್ಕೆ ಆಗಮಿಸಲಿದೆ ಎಂದು ಚಿಕ್ಕಸೂಗೂರು ಚೌಕಿ ಮಠದ ಡಾಕ್ಟರ್ ಸಿದ್ದಲಿಂಗ ಮಹಾಸ್ವಾಮೀಜಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಸೆಪ್ಟೆಂಬರ್ 5 ರಂದು ಬೆಳಗ್ಗೆ 10 ಗಂಟೆಗೆ ಅಭಿಯಾನಕ್ಕೆ ಸ್ವಾಗತ ನಡೆಯಲಿದ್ದು, ಶಟಸ್ಥಳ ಧ್ವಜಾರೋಹಣ ನಂತರ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರೊಂದಿಗೆ ಮುಕ್ತ ಸಂವಾದ, ಸಂಜೆ 4 ಗಂಟೆಗೆ ಸಾಮರಸ್ಯದ ನಡಿಗೆ ಕಾರ್ಯಕ್ರಮ ನಡೆಯಲಿದೆ. ಬಸವ ವೃತ್ತದಿಂದ ಗಂಜ್ ಕಲ್ಯಾಣ ಮಂಟಪದವರೆಗೆ ನಡಿಗೆ ನಡೆಯಲಿದ್ದು, ಸಂಜೆ 6 ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಲಿಂಗಾಯತ್ ಪೀಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರಾದ ಬಾಲ್ಕಿಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಸಾಣೇಹಳ್ಳಿಯ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿ, ಗದಗಿನ ಡಾಕ್ಟರ್ ತೋಂಟದ ಸಿದ್ದರಾಮ ಸ್ವಾಮೀಜಿ ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಉದ್ಘಾಟಿಸಲಿದ್ದು, ಅಧ್ಯಕ್ಷತೆಯನ್ನ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ವಹಿಸಲಿದ್ದಾರೆ. ಶರಣರ ರಾಜಕೀಯ ಪರಿಕಲ್ಪನೆ ವಿಷಯದ ಕುರಿತು ಡಾಕ್ಟರ್ ಬಸವರಾಜ್ ಸಾದರ್ ವಿಶೇಷ ಉಪನ್ಯಾಸ ನೀಡಲಿದ್ದು, ಶರಣರ ತತ್ವದ ವೈಶಿಷ್ಟ್ಯತೆಯ ಕುರಿತು ಶ್ರೀ ಗುರುಬಸವ ಸ್ವಾಮೀಜಿ ಉಪನ್ಯಾಸ ನೀಡಲಿದ್ದಾರೆ. ಅನೇಕ ರಾಜಕೀಯ ನಾಯಕರುಗಳು, ವಿವಿಧ ಸಮಾಜಗಳ ಅಧ್ಯಕ್ಷರುಗಳು, ಬಸವಾಭಿಮಾನಿಗಳು ಭಾಗವಹಿಸಲಿದ್ದಾರೆ ಎಂದರು. ಜನಕ್ಕಿಂತ ಹೆಚ್ಚು ಸೇರ್ಬೋದು, ಸೇರ್ಬೋದು, ಅನ್ಕೊಂಡಿಗಿಂತ ಜಾಸ್ತಿನೂ ಆಗ್ಬೋದು, ಅಷ್ಟು ಜನ ಅಂತೂ ಸೇರ್ಬೋದು ಅಂತ ಅಪೇಕ್ಷೆ ಅದೇ. ಅದಕ್ಕೆ ಪ್ರತಿಯೊಂದು ಹಳ್ಳಿಗೂ ಕೂಡ ಪ್ರಚಾರ ಕಾರ್ಯಕ್ರಮ ಕಳಿಸಿದ್ದೇವೆ. ತಾಲೂಕಿನಿಂದಲೂ ಕಳ್ಸಕತ್ತೇವೆ, ಎಲ್ಲಾ ಕಡೆಗೂ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ಈಗಾಗಲೂ ಕೂಡ ಮಾಹಿತಿ ಸಂಪುಟದಲ್ಲಿ ಕಳಿಸ್ತಾ ಇದ್ದೇವೆ. ಹಳ್ಳಿಗೂ ಸಂಪರ್ಕ ಮಾಡ್ತಾ ಇದೆ. ವಿಶೇಷವಾಗಿ ಬಸವ ಸಂಸ್ಕೃತಿಯ ಅಭಿಯಾನ ರಾಯಚೂರಿನಲ್ಲಿ ವಿಶೇಷ ಆಯ್ತು ಅಂತ ತಿಳ್ಕೊಂಡು ಹೇಳುವಾಗ ಇಡೀ ರಾಯಚೂರಿನ ಒಂದು ಕಿಮ್ಮತ್ತು ಬರುವಾಗ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಅದೇ ರೀತಿ ಭಾಗವಹಿಸೋಣ. ನೀವು ಪತ್ರಕರ್ತರು ಕೂಡ ಅದೇ ರೀತಿ ಒಳಗಡೆ ನೀವು ನಮಗೆ ಶ್ರೇಯಸ್ಸನ್ನ ರಾಯಚೂರಿನ ತಂದು ಕೊಡಬೇಕಂತ ತಮ್ಮಲ್ಲಿ ಇದೇ ಮುಖಾಂತರ ಕೇಳ್ತೇವೆ. ವೀರಶೈವ ಮಹಾಸಭಾದಲ್ಲಿ ಕೂಡ ಪ್ರಸಾದ ವ್ಯವಸ್ಥೆ ಇದೆ. ಅವರೇ ಬಸವ ಸಂಸ್ಕೃತಿ ಅಭಿಯಾನದ ಸಂಯೋಜಕ ಹರ್ವಿ ನಾಗನಗೌಡ ಮಾತನಾಡಿ, ಬಸವ ಕಲ್ಯಾಣದಿಂದ ಪ್ರಾರಂಭವಾಗಿರುವ ಬಸವ ಸಂಸ್ಕೃತಿ ಅಭಿಯಾನ ಸೆಪ್ಟೆಂಬರ್ 5 ರಂದು ನಗರಕ್ಕೆ ಆಗಮಿಸಲಿದ್ದು, ಅದ್ದೂರಿ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಗುತ್ತದೆ. ಗಂಜ್ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದರು. ಸ್ವಾಗತ ಮಾಡುತ್ತೇವೆ. 10 ಶಟಸ್ಥಳ ಧ್ವಜಾರೋಹಣ ಆಗುತ್ತೆ. 11 ಗಂಟೆಗೆ ಕಾಲೇಜು ವಿದ್ಯಾರ್ಥಿಗಳ ಜೊತೆಗೆ ಒಂದು ಮುಕ್ತವಾದ ಒಂದು ಸಂವಾದವನ್ನು ನಡೆದಿದೆ. ಆ ಸಂವಾದಕ್ಕೆ ಎಲ್ಲ ಕಾಲೇಜುಗಳಿಂದ ನಾವು ಬೇರೆ ಕಾಲೇಜಿನ ವಿದ್ಯಾರ್ಥಿ ಈಗಾಗಲೇ ನಾವು ಆಮಂತ್ರಿಸಿದ್ದೇವೆ. ಅವರೆಲ್ಲ ಬರ್ತೀವಿ ಅಂತ ಹೇಳ್ತಾರೆ. ಬರುವ 4 ಗಂಟೆಗೆ ಬಸವ ವೃತ್ತದಿಂದ ಬಸವ ಸಂಸ್ಕೃತಿ ಅಭಿಯಾನದ ಸಾಮರಸ್ಯ ನಡಿಗೆ ಪ್ರಾರಂಭ ಆಗುತ್ತೆ. ಅದಾದ್ಮೇಲೆ 6 ಗಂಟೆಗೆ ಬಸವ ವೃತ್ತದಿಂದ ಹಿಡಿದು ಚಂದ್ರಮಾಶಿ ಚೌಕ, ಅಲ್ಲಿಂದ ಗಂಜ್ ಬಂದು 6 ಗಂಟೆಗೆ ಅಲ್ಲಿ ಸೇರ್ತೀವಿ. 6 ರಿಂದ 8 ಗಂಟೆವರೆಗೆ ವೇದಿಕೆ ಕಾರ್ಯಕ್ರಮ. 8 ಗಂಟೆ ಆದ್ಮೇಲೆ ಜನ್ಮದಿನ ಅಂತ ಒಂದು ನಾಟಕವನ್ನ ಆಡ್ತಾರೆ. ಇಷ್ಟು ನಮ್ಮ ಕಾರ್ಯಕ್ರಮ ಪಟ್ಟಿದೆ. ಇದಕ್ಕೆಲ್ಲಾ ಶ್ರೀಗಳು, ಎಲ್ಲಾ ಸಮಾಜದವರು ಮತ್ತೆಲ್ಲಾ ಸಮಾಜ, ಬಸವ ಸಮಾಜದ ಲಿಂಗಾಯತ ಸೀಮಿತಿಲ್ಲ, ಎಲ್ಲ ಸರ್ವರಿಗ ಸಮಾಜ, ಎಲ್ಲ ಸರ್ವ 18 ಜನ ಕಾಯಕ ಶರಣರು ಕೂಡ ನಾವು ಹಾಕಿದ್ದೇವೆ. ಮತ್ತು ಎಲ್ಲರನ್ನ ಸೇರಿಸಿದ್ದೇವೆ. ಅವರೆಲ್ಲ ಕೈಗೂಡಿಸಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಯಾವ ರೀತಿ ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಎಲ್ಲರನ್ನ ಸೇರಿಸಿ ಮಾಡಿದ್ರು. ಆ ಹಿನ್ನೆಲೆ ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇದರ ಬಗ್ಗೆ ಹೆಚ್ಚಿನ ವೀರಶೈವ ಲಿಂಗಾಯತ್ ಮಹಾಸಭಾದ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಮಾತನಾಡಿ, ಬಸವ ಸಂಸ್ಕೃತಿ ಅಭಿಯಾನದ ಅಂಗವಾಗಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸಮಾಜದ ಎಲ್ಲಾ ಪಂಗಡಗಳು, ವಿವಿಧ ಮಠಾಧೀಶರು ಸಹ ಭಾಗವಹಿಸಲಿದ್ದಾರೆ ಎಂದರು. ಪತ್ರಿಕೆಗಳಲ್ಲಿ ಹೇಳಿಕೆಗಳು ಬರ್ತಾ ಇದೆ, ಅಲ್ಲಿ ಬರ್ತಾ ಇದೆ, ಇವೆಲ್ಲ ನೋಡ್ಕೊಂಡು ಗೊಂದಲಗಳಿರ್ತಕ್ಕಂಥ ಒಂದು ಏನು ಸೃಷ್ಟಿ ಆಗ್ತಿದೆ, ಅದನ್ನ ನಿವಾರಿಸಲಿಕ್ಕೆ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಮಹಾಸಭಾ ಕೂಡ ಜೊತೆಗಿದೆ. ವೀರಶೈವ ಲಿಂಗಾಯತ ಸಮಾಜ ರಾಯಚೂರಿನಲ್ಲಿ ಅವರು ಕೂಡ ಸಹಯೋಗದಲ್ಲಿ ಮಾಡ್ತಾ ಇದೀವಿ ಅಂತಕ್ಕಂಥ ಒಂದು ವಿಷಯವನ್ನ ತಮ್ಮಲ್ಲಿ ಹೇಳಕ್ಕೆ ಅದೊಂದು ವಿಶೇಷವಾಗಿ ನಾವು ಕರೆದಿದ್ದೇವೆ. ಅದ್ರ ಜೊತೆಗೆ ಏನಾಗ ನಮ್ಮ ಅರಿವಿ ನಾಗನಗೌಡರು ಎಲ್ಲ ವಿಷಯಗಳು ತಿಳಿಸಿದ್ದಾರೆ. 5ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಶಟಸ್ಥಳ ಧ್ವಜಾರೋಹಣ ನೆರವೇರುತ್ತದೆ. ನಂತರದಲ್ಲಿ ಮುಂದಿನ ಎಲ್ಲಾ ಕಾರ್ಯಕ್ರಮಗಳನ್ನು ಈಗಾಗಲೇ ಅವರು ಹೇಳಿದ್ದಾರೆ. ಮತ್ತು
ಒಂದು ಸಂವಾದ, ವಿಶೇಷವಾಗಿ ಮುಕ್ತ ಸಂವಾದವನ್ನ ವಿದ್ಯಾರ್ಥಿಗಳ ಜೊತೆ ಮಾಡ್ತಕ್ಕಂಥದ್ದು ಕೂಡ ಈ ಸಲ ವಿಶೇಷವಾಗಿದೆ. ಈ ಬಸವ ಸಂಸ್ಕೃತಿ ಅಭಿಯಾನ ಏನು ಬಸವನ ಬಾಗೇವಾಡಿಯಿಂದ ಏನು ಬರ್ತಾ ಇದೆ, ಇಡೀ ಒಂದು ತಿಂಗಳ ಪರ್ಯಂತ ಬಂದು ಕೊನೆಗೆ ನನ್ನನ್ನು ಬೆಂಗಳೂರು ಅರಮನೆ ಮೈದಾನದಲ್ಲಿ ಗೆಲ್ತಕ್ಕಂಥ ಒಂದು ಕಾರ್ಯಕ್ರಮ. ಇದು ಬಸವಣ್ಣನವರು ಸಾಂಸ್ಕೃತಿಕ ನಾಯಕರನ್ನು ಕುರಿತಂತ ಸರ್ಕಾರಕ್ಕೂ ಕೂಡ ಏನು ಯಾವುದೇ ಸರ್ಕಾರದ ಅಭಿನಂದನೆಗಳು ಕೂಡ ಸಲ್ಲಿಸಲು ಹೊಂದಿರ್ತದೆ. ಅದರ ಜೊತೆಗೆ ಏನು ಅರಮನೆ ಮೈದಾನದಲ್ಲಿ ಲಕ್ಷಾಂತರ ಜನ ಸೇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಎಲ್ಲಾ ಸಂಘಟನೆಗಳು ಸೇರಿ ಎಲ್ಲ ಸಂಘಟನೆಗಳು ಇಲ್ಲಿ ಸೇರೋದ್ರಿಂದ ಎಲ್ಲರೂ ಕೂಡ ತಮ್ಮ ಮುಂದೆ ಒಂದೇನು ನಮ್ಮ ವಿಚಾರಗಳನ್ನು ಹಂಚಿಕೊಳ್ಳಬೇಕನ್ನೋ ದೃಷ್ಟಿಯಿಂದ ನಾವು ಬಂದಿದ್ವಿ. ಈಗ ನಮ್ಮ ಶಾಂತಪ್ಪಣ್ಣನವರು ಅವರು ಕೂಡ ಒಂದೆರಡು ಮಾತುಗಳನ್ನು ಮಾತಾಡ್ತಾರೆ. ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ ಮಾತನಾಡಿ, ಬಸವಣ್ಣನವರ ಆಶಯದಂತೆ ಎಲ್ಲಾ ಸಮುದಾಯಗಳು ಒಗ್ಗೂಡಿ ಬಸವ ಸಂದೇಶ ನಾಡಿಗೆ ಪಸರಿಸಲು ಬಸವ ಸಂಸ್ಕೃತಿ ಅಭಿಯಾನ ನಡೆಯುತ್ತಿದೆ. ಎಲ್ಲಾ ಸಮುದಾಯದ ಜನರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದರು. ಎಲ್ಲರನ್ನೂ ಸೇರಿಸಿಕೊಂಡು ಅವರು ಅತ್ಯಂತ ಮಾನವೀಯ ಮೌಲ್ಯಗಳಿಂದ ಒಟ್ಟಾಗಿ ಸೇರಿಸ್ಕೊಂಡು ಹೋಗಿ ಆ ಒಂದು ಹಿನ್ನೆಲೆ ಚರಿತ್ರೆ ಎಲ್ಲ ತಮ್ಮ ಮುಂದೆ ಈಗಾಗಲೇ ಹೇಳಿಕ್ಕೆ ಆಗೋದಿಲ್ಲ. ಈಗಾಗಲೇ ತಮಗೆಲ್ಲ ಗೊತ್ತಿದೆ. ವಿಶೇಷವಾಗಿ ಏನು 5ನೇ ತಾರೀಕಿಗೆ ಏನು ಬಸವನ ಬಾಗೇವಾಡಿ ಅಲ್ಲಿಂದ ಪ್ರಾರಂಭ ಆಗಿ ಒಂದು ತಿಂಗಳ ಪರ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಪ್ರಾರಂಭ ಆಗಬೇಕು. ಬಸವಣ್ಣನವರ ಏನು ತತ್ವ ಸಿದ್ಧಾಂತ ಇದೆ, ಅವರ ಆಚಾರ ವಿಚಾರ ಇದೆ, ಅದು ಎಲ್ಲರಿಗೆ ತಲುಪಬೇಕು. ಹಾಗೆ ಅಂತೇಳಿ ಒಂದು ತಿಂಗಳ ಪರ್ಯಂತ ಒಂದು ಅಭಿಯಾನ ಪ್ರಾರಂಭ ಆಗಿದೆ. ಈ ಸಂದರ್ಭದಲ್ಲಿ ವೀರಶೈವ ಸಮಾಜದ ಅಧ್ಯಕ್ಷ ಶರಣಭೂಪಾಲ್ ನಾಡಗೌಡ, ರಾಚನಗೌಡ ಕೋಳೂರ್, ನಾಗರಾಜ್ ಮಸ್ಕಿ, ಡಾಕ್ಟರ್ ಸರ್ವಮಂಗಳ ಸಕ್ರಿ, ಮಹಾಜನ್ ಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸುಪ್ರೀಂ ಕೋರ್ಟ್ನ ನಿರ್ದೇಶನದಂತೆ ರಾಜ್ಯದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ನಡೆಯದೆ ದೋಷಪೂರಿತವಾಗಿ ನಡೆದಿದ್ದು, ರಾಜಕೀಯ ಪ್ರೇರಿತವಾಗಿ ಮೀಸಲಾತಿ ಹಂಚಿಕೆ ಮಾಡಿರುವ ವಿರುದ್ಧ ಮಾದಿಗ ಮತ್ತು ಉಪಜಾತಿಗಳ ಮೀಸಲಾತಿ ಒಕ್ಕೂಟದ ವತಿಯಿಂದ ಹೋರಾಟ ನಡೆಸಲಾಗುವುದು ಎಂದು ಸಂಚಾಲಕ ರವೀಂದ್ರ ಜಲ್ದಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಸುಪ್ರೀಂ ಕೋರ್ಟ್ ಹೊಸ ದತ್ತಾಂಶ ಸಂಗ್ರಹಿಸುವ ಜೊತೆಗೆ ಹಿಂದುಳಿವಿಕೆ, ಅಂತರ, ಅಸಮಾನತೆ ಕುರಿತಂತೆ ನಿಖರ ದತ್ತಾಂಶ ಸಂಗ್ರಹಿಸಲು ಸೂಚಿಸಲಾಗಿತ್ತು. ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ರಚಿಸಿ ಕೋಟ್ಯಾಂತರ ಹಣ ವ್ಯಯ ಮಾಡಿದರೂ ಪರಿಗಣಿಸದೆ ಮೀಸಲಾತಿಯನ್ನ ಛಲವಾದಿ ಸಮಾಜದ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಅವೈಜ್ಞಾನಿಕವಾಗಿ ಹಂಚಿಕೆ ಮಾಡಿದ್ದಾರೆ. ಅತ್ಯಂತ ಹಿಂದುಳಿದ ಜಾತಿಗಳನ್ನ ಗುರುತಿಸಿಕೊಂಡಿರುವ 59 ಸಣ್ಣ ಜಾತಿಗಳನ್ನ ಎ ಪ್ರವರ್ಗವನ್ನ ಡಿ ಗುಂಪಿಗೆ ಸೇರ್ಪಡೆ ಮಾಡಲಾಗಿದೆ. ಅಲೆಮಾರಿಗಳು ಸೇರಿದಂತೆ ಸಣ್ಣ ಜಾತಿಗಳಿಗೆ 1% ಮೀಸಲಾತಿ ನಿಗದಿಪಡಿಸಲಾಗಿದೆ. ಸುಪ್ರೀಂ ಕೋರ್ಟಿನ ಆಶಯಕ್ಕೆ ವಿರುದ್ಧವಾಗಿ ನಿರ್ಧರಿಸಲಾಗಿದೆ ಎಂದರು. ನ್ಯಾಯಮೂರ್ತಿ ಸದಾಶಿವ ಆಯೋಗ, ಮಾಧುಸ್ವಾಮಿ ಆಯೋಗ ಹಾಗೂ ನಾಗಮೋಹನ್ ದಾಸ್ ಆಯೋಗದ ಮೀಸಲಾತಿ ಹಂಚಿಕೆ ಮಾನದಂಡಗಳನ್ನು ಅನ್ವಯಿಸಿಕೊಳ್ಳದೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಇವರ ನಿರ್ದೇಶನದಂತೆ ಸಚಿವರಾದ ಎಚ್ ಸಿ ಮಹದೇವಪ್ಪ, ಡಾಕ್ಟರ್ ಪರಮೇಶ್ವರ್ ಸೇರಿ ಹಲವರ ಒತ್ತಡಕ್ಕೆ ಮಣಿದು ಮೀಸಲು ಹಂಚಿಕೆ ಮಾಡಲಾಗಿದೆ ಎಂದು ಆರೋಪಿಸಿದರು. ಸೆಪ್ಟೆಂಬರ್ 4ರಂದು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ವರ್ಗೀಕರಣ 6:6:5 ಅನುಪಾತ ಹಂಚಿಕೆಯನ್ನ ತಡೆದು 101 ಜಾತಿಗಳಿಗೂ ನ್ಯಾಯ ಒದಗಿಸಲು ಮುಂದಾಗಬೇಕು. ಇಲ್ಲದೆ ಹೋದಲ್ಲಿ ರಾಜ್ಯಾದ್ಯಂತ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಕಾಂಗ್ರೆಸ್ ಪಕ್ಷದ ಒತ್ತಡಕ್ಕೆ ಮಣಿದು ಕೆಲವರು ಮೀಸಲಾತಿ ಹಂಚಿಕೆ ವಿಜಯೋತ್ಸವ, ಕ್ಷೀರಾಭಿಷೇಕ ನಡೆಸಿದ್ದಾರೆ. ಅದಕ್ಕೆ ನಮ್ಮ ವಿರೋಧವಿದೆ. ಮೀಸಲಾತಿ ಹಂಚಿಕೆ ಹೋರಾಟದಲ್ಲಿ ಅನೇಕ ಸಂಘಟನೆಗಳು ನಿರಂತರ ಹೋರಾಟದಲ್ಲಿ ಭಾಗವಹಿಸಿವೆ. ಆದರೆ ಕಾಂಗ್ರೆಸ್ ಲಾಭ ಪಡೆಯಲು ವಿಜಯೋತ್ಸವ ಆಚರಿಸಲಾಗಿದೆ ಎಂದರು. ಸಂಪುಟ ಸಭೆ ನಿರ್ಧಾರವನ್ನು ಖಂಡಿತವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಖಂಡಿಸ್ತಾ ಇದೆ. ಅದು ಟೋಟಲ್ ಆಗಿ ಯಾವುದು ನಾವು ಹೋರಾಟ ಈ ಒಂದು ಇದರಲ್ಲೇ ಮಾಡಿದಂತ ಒಂದು ಹೋರಾಟ ಆ ಕಾರಣ ಅದೇ ಒಂದು ಈ ಒಂದು ವರ್ಗೀಕರಣ ಕೇವಲ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಆದೇಶದ ಮೇರೆಗೆ ಎಚ್ ಸಿ ಮಹದೇವಪ್ಪ ಅವರ ಒಂದು ಕುತಂತ್ರದಿಂದ ಪರಮೇಶ್ವರ್ ಜಿ ಅವರ ಜೊತೆಯಲ್ಲಿ ಪ್ರಿಯಾಂಕಾ ಖರ್ಗೆ ಈ ಒಂದು ಛಲವಾದಿ ಸಂಬಂಧಪಟ್ಟ ಸಚಿವರನ್ನ ಖುಷಿಪಡಿಸೋದಕ್ಕೆ ಮಾಡಿದಂತ ಒಂದು ಸಚಿವ ಸಂಪುಟ ತೀರ್ಮಾನಕ್ಕೆ ಇಡೀ ನಮ್ಮ ಭಾರತೀಯ ಜನತಾ ಪಕ್ಷ ಖಂಡಿಸ್ತಾ ಇದೆ. ಯಾಕಂದ್ರೆ ಈ ಒಂದು
ಕೃಷಿ ವರ್ಗೀಕರಣ ಸೂತ್ರ ರೂಪಿಸಿದ್ದು ಸತ್ಯ. ಅದು ಅದನ್ನು ಡಾಕ್ಯುಮೆಂಟೇಶನ್ ಉಳಿಸಿ ಇದೆ. ಸುಮಾರು ಪುಟಗಳಿಂದ ಮಾಡಿದಂತ ಒಂದು ವರದಿ 17 ಕೋಟಿ ವೆಚ್ಚ ಮಾಡತಕ್ಕ ಒಂದು ನಾಮಕಾದ ವರದಿಯನ್ನು. ಈ ಸಂದರ್ಭದಲ್ಲಿ ಸುಭಾಷ್ ಅಸ್ಕಿಯಾಳ್, ಭೀಮಣ್ಣ ಮಂಚಾಲ್, ಮೌನೇಶ್, ಚಂದ್ರು ಭಂಡಾರಿ, ಗೋವಿಂದ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನ ಸೆಪ್ಟೆಂಬರ್ 7ರಂದು ಜಿಲ್ಲಾಡಳಿತದ ಸಹಯೋಗದಲ್ಲಿ ಆಚರಿಸಲಾಗುತ್ತದೆ ಅಂತ ಈಡಿಗ ಸಮಾಜದ ಸಂಸ್ಥಾಪಕ ಸದಸ್ಯ ಕಾಚನಗೌಡ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಸೆಪ್ಟೆಂಬರ್ 7ರಂದು ನಗರದ ಮಹಿಳಾ ಸಮಾಜದ ಎದುರುಗಡೆ ಇರುವ HRB ಲೇಔಟ್ನಲ್ಲಿ ತಾಲೂಕು ಆರ್ಯ ಈಡಿಗ ಸಮಾಜದ ಕಚೇರಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಗುತ್ತದೆ. ಅಲ್ಲಿಂದ ಭಾವಚಿತ್ರದ ಮೆರವಣಿಗೆ ಕೇಂದ್ರ ಬಸ್ ನಿಲ್ದಾಣದ ಮೂಲಕ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರಕ್ಕೆ ಆಗಮಿಸಲಿದೆ. ಕಾರ್ಯಕ್ರಮದಲ್ಲಿ SSLC, PUC ಪದವಿ, ಸ್ನಾತಕೋತ್ತರ ಪದವಿಯಲ್ಲಿ 75%ಕ್ಕಿಂತ ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಕಾರ್ಯಕ್ರಮ ನಡೆಯಲಿದೆ. ಜಿಲ್ಲೆಯ ಎಲ್ಲಾ ತಾಲೂಕುಗಳ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಅಸ್ಪೃಶ್ಯತೆ ಒಂದು ನಿರ್ಮೂಲನೆ ಮಾಡಲಿಕ್ಕೆ ಅವರೇ ಅವರು ಆ ಒಂದು ಪರಿಸ್ಥಿತಿಗಳಲ್ಲಿ ಜನರ ಮೂಲಕ ಹಿಂದುಳಿದ ಜನರ ಬರೀ ಈಡಿಗರಲ್ಲ, ಹಿಂದುಳಿದ ಜನರಿಗೆ ಸಾಕಷ್ಟು ಮಾಹಿತಿ ಏನಪ್ಪ ಅಂತಂದರೆ ತಿಳುವಳಿಕೆಗಳು ನಮ್ಮ ಕಾರ್ಯದರ್ಶಿಗಳು ಹೇಳಿದಂಗೆ ಒಂದೇ ಕುಲ, ಒಂದೇ ಜಾತಿ, ಒಂದೇ ಧರ್ಮ, ಇದಕ್ಕೆ ಯಾವುದೂ ಅಡ್ಡಿ ಇಲ್ಲ. ಅದ್ರ ಪ್ರಕಾರ ನಾವೆಲ್ಲ ನಡ್ಕೋಬೇಕು, ಮುಂದೆ ಬಂದಿದ್ದು ಮಾಡ್ಕೋಬೇಕು. ನಮ್ಮಷ್ಟು ನಾವು ಕಷ್ಟಪಟ್ಟು ದುಡಿಬೇಕು, ಒಂದು ಸಂಘಟನೆಯಿಂದ ಮುಂದಕ್ಕಾಗಬೇಕಂತ ಮೆಸೇಜ್ ಕೊಟ್ಟವರು ನಮ್ಮ ನಾರಾಯಣ ಗುರುಗಳು. ಇದೂ ಆಗಿದೆ. ಈಗ ನಮ್ಮ ಈ ಜಯಂತಿ ಮುಖಾಂತರ ಅವ್ರಿಗೆ ನಾವು ನಮ್ಮ ಒಂದು ಭಕ್ತಿ ಸಲ್ಲಿಸಬೇಕಂತ ನಾವು ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಮುನ್ಸಿಪಾಲಿಟಿ ಇವರು ಒಂದು ಆಂದೋಲನದಲ್ಲಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಅವರ ಆಂದೋಲನದಲ್ಲಿ ಜಯಂತಿ ಪ್ರತಿ ವರ್ಷ ಮಾಡ್ತಾರೆ. ಈ ವರ್ಷವೂ 7ನೇ ತಾರೀಕು 9ನೇ ತಾರೀಕು 11ವರೆಗೆ ಅವರು ರಂಗಭೂಮಿ ನಮ್ಮ ಸಿದ್ದರಾಮಪ್ಪ ರಂಗಭೂಮಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಸೊ ನಮ್ಮ ಮುಖಾಂತರ ತಿಳಿಸೋದು ಎಲ್ಲ ನಮ್ಮ ಹಿರಿಯ ಜನಾಂಗಕ್ಕೆ ನಮ್ಮ ಮುಖಂಡರು ನಾವೆಲ್ಲ ಹೋಗಿ ಆಹ್ವಾನ ಪತ್ರಿಕೆ ಕೊಟ್ಟು ಸಾಕಷ್ಟು ಸೇರಿಸ್ಕೋಬೇಕು. ಹಾಗೂ ನಮ್ಮ ಇದರಿಂದ ನಾವು ಎಲ್ಲ ನಾವು ಆಹ್ವಾನಿಸಿ ಆದಷ್ಟು ಮಟ್ಟಿಗೆ ನಾವು ಈ ಕಾರ್ಯಕ್ರಮವನ್ನು ಕಾರ್ಯನಿರ್ವಹಿಸಲು ನಾವು ಯಶಸ್ವಿ ಮಾಡಬೇಕಂತ ತಮ್ಮ ಮುಖಾಂತರ ನಾನೆಲ್ಲ ಹೇಳ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಂ ನರಸನಗೌಡ, ಬಸವರಾಜ್ ಗೌಡ, ಅನಂತಗೌಡ, ಮಂಜುನಾಥ್, ಈರಪ್ಪಗೌಡ, ಶಿವರಾಜ್, ರಂಗನಿಂಗನಗೌಡ, ಈರನಗೌಡ, ವೀರೇಶ್ ಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪರಿಶಿಷ್ಟ ಅಭಿವೃದ್ಧಿಗೆ ಕಾಯ್ದಿರಿಸಿದ CPTSP ಅನುದಾನವನ್ನ ರಾಜ್ಯ ಸರ್ಕಾರ ಅನ್ಯ ಯೋಜನೆಗಳಿಗೆ ಬಳಸುವ ಮೂಲಕ ಅನುದಾನ ಕಳ್ಳತನ ಮಾಡಿದೆ ಎಂದು RPI ರಾಜ್ಯಾಧ್ಯಕ್ಷ ಮೋಹನ್ ರಾಜ್ ಆರೋಪಿಸಿದರು. ಅವರಿಂದು ನಗರದ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡು ಪರಿಶಿಷ್ಟ ವಿರೋಧಿಯಾಗಿ ನಡೆದುಕೊಳ್ಳುತ್ತಿವೆ. ದಲಿತ ಪರವೆಂದು ಹೇಳಿಕೊಳ್ಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆಗಳಿಗೆ 39,000 ಕೋಟಿ ರೂಪಾಯಿ SC/ST ಹಣವನ್ನ ಬಳಸಿಕೊಳ್ಳುವ ಮೂಲಕ ಅನುದಾನವನ್ನ ಕಳ್ಳತನ ಮಾಡಿದ್ದಾರೆ ಎಂದು ಆರೋಪಿಸಿದರು. ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ನೀಡಲು ರಚಿಸಲಾಗಿದ್ದ ಆಯೋಗದ ವರದಿಯನ್ನ ಕಡೆಗಣಿಸಿ ಸರ್ಕಾರ ಅತಿ ಸಣ್ಣ ಸಮುದಾಯಗಳಿಗೆ ಅನ್ಯಾಯ ಮಾಡಿದೆ. ಅಲೆಮಾರಿಗಳಿಗೆ ನ್ಯಾಯ ಒದಗಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಪರಿಶಿಷ್ಟರಿಗೆ ಆಗಿರುವ ಅನ್ಯಾಯವನ್ನ ಪ್ರಶ್ನಿಸಬೇಕಿದ್ದ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ HC ಮಹದೇವಪ್ಪ ಇವರು ಸಮರ್ಥಿಸಿಕೊಳ್ಳುತ್ತಿರುವುದು ವಿಪರ್ಯಾಸವಾಗಿದೆ ಎಂದರು. ಸರ್ ನೀವು ಅಲೆಮಾರಿಗಳಿಗಾದ್ರೂ ಸಾಮಾಜಿಕ ನ್ಯಾಯವನ್ನು ಕೊಡ್ರಿ, ಅವರಿಗೆ
ಪ್ರತ್ಯೇಕವಾದಂಥ ಮೀಸಲಾತಿಯನ್ನು ಕಲ್ಪಿಸ್ರಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಎರಡನೇದು, ಸಿದ್ದರಾಮಯ್ಯನವರು ನಾವು ದಲಿತರ ಪರವಾಗಿದ್ದೀರಿ, ಶೋಷಿತರ ಪರವಾಗಿದ್ದೀರಿ ಅಂತ ಹೇಳ್ತಾರೆ. ಕಳೆದ ಬಜೆಟಲ್ಲಿ ನಾವು SC ST TSPಗೆ 42,000 ಕೋಟಿಯನ್ನು ಕೊಟ್ಟಿದ್ದೀನಿ ಅಂತೇಳಿ ಬಜೆಟ್ ಅಲೋಕೇಶನ್ ಮಾಡಿ ಎದೆ ತಟ್ಕೊಳ್ತಾ ಇದ್ರು. ಕೇಂದ್ರದಲ್ಲಿ ಇವೇನು ಮೋದಿ ಈ ದೇಶನ ಉದ್ಧಾರ ಮಾಡಿದ್ದೀನಿ ಅಂತ ಎದೆ ತಟ್ಕೊಳ್ತಾ ನಂಗೆ ಇಲ್ಲಿ ಸಿದ್ದರಾಮಯ್ಯ ತಟ್ಕೊಳ್ತಾ ಇದ್ರು. ಇವತ್ತು ಕಾಂಗ್ರೆಸ್ನವರು ರಾಷ್ಟ್ರ ಮಟ್ಟದಲ್ಲಿ ಮತ ಕಳ್ಳತನ ಆಗಿದೆ, ವೋಟನ್ನು ಚೋರಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದರೆ ಈ ರಾಜ್ಯದ SC ಮತ್ತು STಗಳು ಸುಮಾರು 2 ಕೋಟಿ ಜನ ಇದ್ದೀರಿ. ನಾವು ಹೇಳ್ತಾ ಇದ್ದೀವಿ, ನಮ್ಮ ಹಣವನ್ನು ಸಿದ್ದರಾಮಯ್ಯನವರು ಕದ್ದಿದ್ದಾರೆ, ವಾಪಸ್ ಕೊಡ್ರಿ ಅಂತೇಳಿ. 39,121 ಕೋಟಿ ರೂಪಾಯಿ ಹಣವನ್ನು ಗ್ಯಾರಂಟಿಗಳಿಗೆ ತೆಗೆದುಕೊಂಡಿದ್ದಾರೆ ನಮ್ಮ ಹಣ. ಸಿದ್ದರಾಮಯ್ಯನವರು ನಿಮಗೆ ಬೇರೆ ಸಮುದಾಯಗಳು ಕಾಣಿಸ್ಲಿಲ್ವಾ? ಹೋಲಿ ನಿಮ್ಮ ಸಮುದಾಯದ ಕುರುಬರ ಸಮಾಜದ ಅಭಿವೃದ್ಧಿ ನಿಗಮ ಇದೆ, ಅಲ್ಲಿ 1 ರೂಪಾಯಿ ತಗೊಳಕ್ಕಾಗಲಿಲ್ಲ. ಲಿಂಗಾಯತರ ಅಭಿವೃದ್ಧಿ ಇದೆ, ಅಲ್ಲಿ ತಗೊಳಕ್ಕಾಗಲಿಲ್ಲ. ಬ್ರಾಹ್ಮಣರ ಅಭಿವೃದ್ಧಿ ನಿಗಮಕ್ಕೆ ಮೊನ್ನೆ 500 ಕೋಟಿ ಕೊಟ್ಟಿದ್ರೆ 1 ಕೋಟಿ ತಗೊಳಕ್ಕಾಗಲಿಲ್ಲ. ಆದರೆ ನಮ್ಮದು SC STಗಳದ್ದು 39,000 ಕೋಟಿ ಹಣವನ್ನು ಕಳ್ತನ ಮಾಡಿದ್ದೀರಲ್ಲ, ಇದಕ್ಕೆ ಯಾರು? ನೀನೊಬ್ಬ ದಲಿತ ವಿರೋಧಿ, ನೀನು ಕಳ್ತನ ಮಾಡಿದ್ರೆ ನಮ್ಮ ದುಡ್ಡನ್ನು ವಾಪಸ್ ಕೊಡಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾರೆ. ಅದ್ರ ಜೊತೆಗೆ 2.5 ವರ್ಷ ಆಯಿತು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು, ನಾನು ಎಲ್ಲ ಮಾಡಿಬಿಟ್ಟಿದ್ದೀನಿ ಅಂತಾನೆ ಆ SC ST ಕಮಿಷನ್ಗೆ ಅಧ್ಯಕ್ಷರನ್ನ ನೇಮಕ ಮಾಡಿ. ಎಲ್ಲಿದೆಯಾ ಸಿದ್ದರಾಮಯ್ಯ? ನೀನು ಮಾದೇವಪ್ಪನ ಕೇಳಬೇಕು. ಮಾದೇವಪ್ಪ, ನೀನು ನಿನ್ನ ಮಕ್ಕಳು ಮೊಮ್ಮಕ್ಕಳು ನಿನ್ನ ಹೆಂಡತಿ ನಿನ್ನ ಜೊತೆಗೆ ಅಕ್ಕಪಕ್ಕ ಇರೋರು ಚೆನ್ನಾಗಿದ್ರೆ ಸಾಕಾ? ಈ ಸಂದರ್ಭದಲ್ಲಿ ರಾಜ್ಯ ಕೋರ್ ಕಮಿಟಿ ಸದಸ್ಯ ರವೀಂದ್ರನಾಥ್ ಪಟ್ಟಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜೀವ್ ತಳವಾರ್, DSS ಭೀಮವಾದ ಜಿಲ್ಲಾ ಪದಾಧಿಕಾರಿಗಳಾದ M ಈರಣ್ಣ, ರಾಜೀವ್ ಪಟ್ಟಿ, ನರಸಿಂಹಲು ನೆಲಹಾಳ್, M ವಸಂತಕುಮಾರ್, ಮಾರೆಪ್ಪ, ಯಮುನಪ್ಪ, S ಪ್ರಸಾದ್, ಯೇಸುರಾಜ್, ಚಂದ್ರಶೇಖರ್ ವಕೀಲ್, ಮಾರೆಪ್ಪ ವಕೀಲ್, ಪರಶುರಾಮ್, ರಾಜಗೋಪಾಲ್, CM ಜಗನ್, ಮಹೇಶ್, ಮೌನೇಶ್, MD ಯಾಕೂಬ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ಇಸ್ಕಾನ್ನಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ಕೆಲಸ ಮಾಡುತ್ತಿದ್ದ ಗಾಯತ್ರಿ ಎನ್ನುವ ನೌಕರರನ್ನ ಕೊಲೆ ಮಾಡಿದ ಆರೋಪದ ಮೇರೆಗೆ ಕಾರು ಚಾಲಕ ಬಸವರಾಜನ ವಿರುದ್ಧ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಾಯತ್ರಿಯವರ ತಾಯಿ ತಿಪ್ಪಮ್ಮ ಅವರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದೆ. ನಗರದ ಜಸ್ಕಾಂ ವಿಭಾಗದಲ್ಲಿ ಮೃತ ಗಾಯತ್ರಿ 2003ರಿಂದ ಕಾರ್ಯನಿರ್ವಾಹಕರಾಗಿ ಕೆಲಸ ಮಾಡುತ್ತಿದ್ದರು. ಮುಂಬಡ್ತಿ ಪಡೆದು ಜಸ್ಕಾಂ 2ನೇ ಭಾಗದಲ್ಲಿ ಕೆಲಸ ನಿರ್ವಹಣೆ ಮಾಡುತ್ತಿದ್ದು, ಇವರ ನಿತ್ಯ ಓಡಾಟಕ್ಕಾಗಿ ಕಾರು ಇದ್ದು ಬಸವರಾಜ್ ಎನ್ನುವರು ಕಾರು ಚಾಲಕರಾಗಿದ್ದರು. ಗಾಯತ್ರಿ ಅವರಿಗೆ ಬಸವರಾಜ್ ಆಗಾಗ್ಗೆ ಕರೆ ಮಾಡಿ ಚಿನ್ನ, ಹಣ ಕೊಡುವಂತೆ ಮಾನಸಿಕ ಮತ್ತು ದೈಹಿಕ ಹಿಂಸೆ ನೀಡುತ್ತಿದ್ದರು. ಸೆಪ್ಟೆಂಬರ್ 2ರಂದು ಗಾಯತ್ರಿ ವಾಸಿಸುತ್ತಿದ್ದ ಡ್ಯಾಡಿ ಕಾಲೋನಿಯ ಬಾಡಿಗೆ ಮನೆಯಲ್ಲಿ ಉಸಿರುಗಟ್ಟಿ ಕೊಲೆ ಮಾಡಲಾಗಿದೆ. ರಿಮ್ಸ್ ಆಸ್ಪತ್ರೆಗೆ ಸಾಗಿಸಿ ಗಾಯತ್ರಿಯ ತಂಗಿ ನಂದಿನಿಗೆ ಕರೆ ಮಾಡಿ ಹೃದಯಾಘಾತದಿಂದ ನಿಮ್ಮ ಅಕ್ಕ ಮೃತಪಟ್ಟಿದ್ದಾರೆ ಎಂದು ಬಸವರಾಜ್ ಹೇಳಿದ್ದು, ರಿಮ್ಸ್ ಆಸ್ಪತ್ರೆಯಲ್ಲಿ ಶವ ಇದೆ ಎಂದು ಚಾಲಕ ಬಸವರಾಜ್ ತಿಳಿಸಿದ್ದಾರೆ. ಆಸ್ತಿ ಕಬಳಿಸುವ ದುರುದ್ದೇಶದಿಂದ ಕೊಲೆ ಮಾಡಿದ್ದು, ಬಸವರಾಜ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಉದ್ಯೋಗ ಖಾತ್ರಿ ಯೋಜನೆ ಪ್ರಗತಿ ಪರಿಶೀಲನೆ. ಪ್ರಗತಿ ಸಾಧಿಸಿದ ಸಹಾಯಕ ನಿರ್ದೇಶಕರಿಗೆ ಶೋಕಾಸ್ ನೀಡಲು ಸಿಇಒ ಈಶ್ವರ್ ಕುಮಾರ್ ಖಾಂದು ಸೂಚನೆ. ಸೆಪ್ಟೆಂಬರ್ 5ರಂದು ಬಸವ ಸಂಸ್ಕೃತಿ ಅಭಿಯಾನ ನಗರಕ್ಕೆ, ಎಲ್ಲಾ ಸಮುದಾಯದವರು ಭಾಗಿಯಾಗಿ ಡಾಕ್ಟರ್ ಸಿದ್ದಲಿಂಗ ಸ್ವಾಮೀಜಿ. ಪರಿಶಿಷ್ಟ ಒಳ ಮೀಸಲಾತಿ ಹಂಚಿಕೆ ಅವೈಜ್ಞಾನಿಕ, ಗೊಂದಲ ನಿವಾರಿಸದಿದ್ದಲ್ಲಿ ಹೋರಾಟ, ರವೀಂದ್ರನಾಥ್ ಜಲ್ದಾರ್. ಸೆಪ್ಟೆಂಬರ್ 7ರಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ, ಭಾವಚಿತ್ರ ಮೆರವಣಿಗೆ, ಕಾಜನಗೌಡ. SCP DSP ಅನುದಾನ ಗ್ಯಾರಂಟಿ ಯೋಜನೆಗೆ ಬಳಸಿಕೊಂಡ ಸರ್ಕಾರ, ದಲಿತರ ಹಣ ಕಳ್ಳತನ, ಮೋಹನ್ ರಾಜ್ ಆರೋಪ. ಮತ್ತು ಜಸ್ಕಾಂ ಡಬಲ್ ಗಾಯತ್ರಿ ಕೊಲೆ ಆರೋಪ, ವಾಹನ ಚಾಲಕನ ವಿರುದ್ಧ ಕೇಸ್ ದಾಖಲು. ಇಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.